ಕಳೆದ 3-4 ದಿನ ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ನನ್ನ ಶಾರ್ಟ್ ಚಾನಲ್ನಲ್ಲಿ ಗ್ರೀನ್ ಸ್ಕ್ರೀನ್ ಶಾರ್ಟನ್ನು ಹೇಗೆ ನಾವು ಟ್ರೆಂಡ್ನ್ಯಾಗ ತರೋದು, ಹೇಗೆ ಅದ್ರ ಮೇಲೆ ವ್ಯೂಸ್ ತರೋದು, ಹೇಗೆ ನಮಗೆ ಸಬ್ಸ್ಕ್ರೈಬ್ ಆಗ್ತಾವ ಅನ್ನೋದು. ಇವತ್ತಿನ ಈ ವಿಡಿಯೋದಲ್ಲಿ ಭಾಳಷ್ಟು ವಿಡಿಯೋಸ್ಗಳು ತೋರಿಸ್ತೀನಿ ನಿಮಗೆ, ಹೇಗೆ ಇಲ್ಲಿ ಸಬ್ಸ್ಕ್ರೈಬ್ ಆಗ್ಲಾಗತ್ತಾವಂತ, ಯಾವ್ಯಾವ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದ ಮೇಲೆ ಎಷ್ಟು ಸಬ್ಸ್ಕ್ರೈಬ್ ಆಗ್ತಾವಂತ. ಅದಕ್ಕೆ ವಿಡಿಯೋ ಲಾಸ್ಟಿನ ಥರ ನೋಡ್ರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಜಸ್ಟ್ ಒಂದು 9:30, ಈಗ ಎಷ್ಟಾಗಿದೆ 9:30 ಆಗೈತಿ. 9:20ಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ತೋರಿಸ್ತೀನಿ. ಅದರಿಂದ ಹೇಗೆ ವ್ಯೂಸ್ ಬರ್ಲಾಕತ್ತಾವ ನೋಡ್ರಿ. 9:10 ನಿಮಿಷ ಆಯ್ತು ಈಗ ನಾನು ಅಪ್ಲೋಡ್ ಮಾಡಿ. ಈಗ ನೋಡ್ತಾ ಇದ್ದೀನಿ ಎಷ್ಟು ವ್ಯೂಸ್ ಬರ್ಲಾಕತ್ತಾವ, ಅದರಲ್ಲಿ ಸಬ್ಸ್ಕ್ರೈಬ್ ಎಷ್ಟು ಹಾಕೋ, ಮತ್ತು ಬೇರೆ ವಿಡಿಯೋದ ಮೇಲೆ ಯಾವ್ಯಾವ ವಿಡಿಯೋ ಮಾಡಿದ್ದೀನಿ, ಒಂದೊಂದು ವಿಡಿಯೋಗೆ ಎಷ್ಟು ಸಬ್ಸ್ಕ್ರೈಬ್ ಬಂದಾವ ಅದನ್ನು ನೋಡ್ತೀನಿ. ಅದಕ್ಕೆ ವಿಡಿಯೋ ಲಾಸ್ಟ್ ಅಂತ ನೋಡ್ರಿ, ಭಾಳ ಎಂಜಾಯ್ಮೆಂಟ್ ಆಗ್ತೈತಿ. ಅದಕ್ಕೆ ನಾನು ಇದು ವರ್ಟಿಕಲ್ ಅಲ್ಲಿ ಶೂಟ್ ಮಾಡಾಕ್ತೀನಿ. ಈಗ ಎಲ್ಲ ನಾನು ಮೊಬೈಲ್ನಲ್ಲಿ ತೋರಿಸ್ಲಾಗ್ತೀನಿ. ಮತ್ತು ಯಾವುದೇ ಒಂದು ವಿದೇಶ ಚಾನಲ್ ಆಗಲಿ, ಒಂದು ಬ್ರಿಟಿಷರ್ ಚಾನಲ್ ಆಗಲಿ, ಇಂಗ್ಲೀಷ್ ಚಾನಲ್ ಆಗಲಿ, ಮತ್ತು ಈಗ ಯೂಟ್ಯೂಬ್ ಮೇಲೆ ಟ್ರೆಂಡಿಂಗ್ ನಡೆದಂಥ ಚಾನಲ್, ಟ್ರೆಂಡಿಂಗ್ ಎಲ್ಲಿ ಸಿಗ್ತೈತಿ ಅದನ್ನು ತೋರಿಸಲ್ಲ ನಿಮಗೆ. ಟ್ರೆಂಡಿಂಗ್ ಎಲ್ಲಿ ಸಿಗ್ತೈತಿ, ಟ್ರೆಂಡಿಂಗ್ ವಿಡಿಯೋಗಳು ಎಲ್ಲಿ ಸಿಗ್ತಾವ, ಅದ್ರ ಮೇಲೆ ಗ್ರೀನ್ ಸ್ಕ್ರೀನ್ ಮಾಡೋದು ಎಲ್ಲಿ ಸಿಗ್ತಾವ ಅನ್ನೋದು ಅದನ್ನು ತೋರಿಸ್ತೀನಿ ನೋಡ್ರಿ. ಸ್ಕ್ರೀನ್ ಮಾಡಲಿಕ್ಕೆ ನಿಮಗೆ ಟ್ರೆಂಡಿಂಗ್ ಶಾರ್ಟ್ ಎಲ್ಲಿ ಸಿಗ್ತಾವೆ, ಟ್ರೆಂಡಿಂಗ್ ಅಂದರೆ ಇಲ್ಲಿ ನೋಡ್ತಾ ಇದ್ರೆ ನೀವು ಟ್ರೆಂಡಿಂಗ್ ಎಲ್ಲಿ ಸಿಗ್ತಾವೆ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಇಲ್ಲಿ ಒಂದು ಟ್ರೆಂಡಿಂಗ್ ಆಪ್ಷನ್ ಅದ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಐಕಾನ್ ಮೇಲೆ ನಾನು ರೌಂಡ್ ಮಾಡಿಲ್ಲ, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟ್ರೆಂಡಿಂಗ್ ಅಂತ ಬರ್ತೈತಿ. ಇಲ್ಲಿ ಇನ್ನೊಂದು ಬತ್ತು, ಇಲ್ಲಿ ಟ್ರೆಂಡಿಂಗ್ ಅಂತ ಆಪ್ಷನ್ ಬರ್ತಲ್ಲ, ಇಲ್ಲಿ ಟ್ರೆಂಡಿಂಗ್ ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿಕೆಸಿಂದ ಇಲ್ಲಿ ಟ್ರೆಂಡಿಂಗ್ ಬತ್ತು. ಟ್ರೆಂಡಿಂಗ್ ಬರೋಣ, ಇಲ್ಲಿ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಒಂದು ಸೆಕ್ಷನ್ ಅದ ಟ್ರೆಂಡಿಂಗ್ ಶಾರ್ಟ್ ಅಂತ ಇಲ್ಲಿ ಬರ್ದಿದೆ. ಟ್ರೆಂಡಿಂಗ್ ಶಾರ್ಟ್ ಅಂತ ಇಲ್ಲಿ ಬರ್ದಿದ್ದಿಲ್ಲ, ಟ್ರೆಂಡಿಂಗ್ ಶಾರ್ಟ್. ಈ ಟ್ರೆಂಡಿಂಗ್ ಶಾರ್ಟ್ ಒಳಗೆ ನಿಮಗೆ ಯಾವುದು ಬೇಕು, ಯಾವುದ್ರ ಮೇಲೆ ನೀವು ಗ್ರೀನ್ ಸ್ಕ್ರೀನ್ ಮಾಡಬೇಕಂತಿರೋ ಇದು ಎಲ್ಲ ಟ್ರೆಂಡಿಂಗ್ ಶಾರ್ಟ್ ಅದಾವ. ಇದು ಎಲ್ಲ ನೋಡ್ಲಾಗ್ತೀರಾ, ಇದು ಟ್ರೆಂಡಿಂಗ್ ಶಾರ್ಟ್. ಯಾವುದೇ ಒಂದು ಟ್ರೆಂಡಿಂಗ್ ಶಾರ್ಟ್ ಮಾಡಬೇಕಾದ್ರೆ ನೀವು ಯಾವ ಥರ ಮಾಡಬೇಕು, ಈ ಒಂದು ವಿಡಿಯೋಗೆ ನಾನು ಕ್ಲಿಕ್ ಮಾಡ್ತೀನಿ. ಇದಕ್ಕೆ ಒಂದು ಸೌಂಡ್ ಒಂದು ಸ್ವಲ್ಪ ನಾನು ಕಡಿಮೆ ಮಾಡ್ತೀನಿ. ಈ ವಿಡಿಯೋಗೆ ನಾನು ಇಲ್ಲಿ ಕ್ಲಿಕ್ ಮಾಡಿಕೆಸಿಂದ ಇಲ್ಲಿ ತೆಳಗಡೆ ಇಲ್ಲಿ ಗ್ರೀನ್ ಆಪ್ಷನ್ ಇದೆ. ಇಲ್ಲಿ ರಿಮೇಕ್ಸ್ ಆಪ್ಷನ್ ಇದೆ. ಗೊತ್ತದ? ರಿಮೇಕ್ಸ್ ಅಂತ ಇದೆಯಲ್ಲ, ರಿಮೇಕ್ಸ್ ಕ್ಲಿಕ್ ಮಾಡಿರಿ. ಇಲ್ಲಿ ಇನ್ನೊಂದು ಗ್ರೀನ್ ಆಪ್ಷನ್ ಇಲ್ಲಿ ಸಿಗ್ತಾ ಇದೆ, ಗ್ರೀನ್ ಸ್ಕ್ರೀನ್ ಆಪ್ಷನ್ ಇಲ್ಲಿ ಸಿಗ್ತಾ ಇದೆ. ಗ್ರೀನ್ ಸ್ಕ್ರೀನ್ ಆಪ್ಷನ್ಗೆ ಇಲ್ಲಿ ಕ್ಲಿಕ್ ಮಾಡಿರಿ. ನಿಮಗೆ 15 ಸೆಕೆಂಡ್ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ, 15 ಸೆಕೆಂಡ್ ಅಂತ. ಈ ವಿಡಿಯೋ 15 ಸೆಕೆಂಡ್ಗಿಂತ ಜಾಸ್ತಿ ಇದೆ. ನೀವು 15 ಸೆಕೆಂಡ್ ಒಂದು ಗ್ರೀನ್ ಸ್ಕ್ರೀನ್ ಮಾಡ್ತಿದ್ರೆ 15 ಸೆಕೆಂಡ್ ಮಾಡಿರಿ. ಅಥವಾ ಈ 15 ಮೇಲೆ ಒಂದು ಟೈಪ್ ಮಾಡಿದರೆ ಇದು 41 ಸೆಕೆಂಡ್ ಆಯಿತು. ಇದಕ್ಕೆ ಪೂರ ಇಲ್ಲಿ ತೆಳಗಡೆ ಇದು ಜಗಬೇಕು. ಇದು ಪೂರ ಜಗ್ಗಿದ್ರೆ ಇದು 41 ಸೆಕೆಂಡ್. ಇಡೀ ಎಂಟೈರ್ ಪೂರ ವಿಡಿಯೋ ಎಷ್ಟು ವಿಡಿಯೋ ಅದ ಇಲ್ಲಿ ಅಷ್ಟು ಪೂರ ಸೆಲೆಕ್ಟ್ ಆಕೈತಿ. ತೆಳಗಡೆ ಇದೆಯಲ್ಲ, ಇಲ್ಲಿ ಒಂದು ಡನ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಡನ್ ಆಪ್ಷನ್ ಅಂತ ಇದೆ ತೆಳಗಡೆ. ಎಲ್ಲಿದೆ ಇಲ್ಲಿ ತೋರಿಸಲ್ಲ ನಿಮಗೆ. ಇಲ್ಲಿ ಡನ್ ಆಪ್ಷನ್ ಅಂತ ಇದೆ. ಇಲ್ಲಿ ಡನ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ಡನ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮದು ಪ್ರೊಸೆಸಿಂಗ್ ಶುರು ಆಕೈತಿ. ಪ್ರೊಸೆಸಿಂಗ್ ಶುರು ಆದಮೇಲೆ ನಾವು ಇದಕ್ಕೆ ಗ್ರೀನ್ ಸ್ಕ್ರೀನ್ ಆ ವಿಡಿಯೋ ತಕ್ಕಂತೆ ವಿಡಿಯೋ ಸ್ಟಾರ್ಟ್ ಮಾಡಿರಿ. ವಿಡಿಯೋ ಸ್ಟಾರ್ಟ್ ಮಾಡ್ಕೇಸಿಂದ ಗ್ರೀನ್ ಸ್ಕ್ರೀನ್ ನಿಮ್ಮ ಮೈಕನ್ನು ಆನ್ ಇರಬೇಕು. ಮೈಕನ್ನು ಆನ್ ಮಾಡಿಕೊಂಡು ನೀವು ಗ್ರೀನ್ ಸ್ಕ್ರೀನ್ ಮಾಡ್ಕೇಸಿಂದ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಟೈಟಲ್, ಟ್ಯಾಗ್, ಡಿಸ್ಕ್ರಿಪ್ಷನ್ ಎಲ್ಲ ಹಾಕಬೇಕು. ಯಾವ ಚಾನಲ್ದು ವಿಡಿಯೋ ತೊಗೋತಿರಲ್ಲ ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಈ ಥರ ನೀವು ಮಾಡಬೇಕು. ಸೊ ನೋಡ್ರಿ ಫ್ರೆಂಡ್, ಈಗ ಜಸ್ಟ್ ನಾನು ಇಲ್ಲಿ ವಿಡಿಯೋ ಹಾಕಿದ್ದೀನಿ, ನೋಡ್ತಾ ಇದ್ರೆ ಇದು ನಾನು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ್ರೆ ಎಷ್ಟು ವ್ಯೂಸ್ ಬರ್ತಾವೆ ನೋಡೋಣ. ನೋಡ್ರಿ 16 ವ್ಯೂಸ್ ಆಯಿತು ಟೋಟಲ್. ಈಗ ಜಸ್ಟ್ ವಿಡಿಯೋ ಹಾಕಿನಿ, ವಿಡಿಯೋದಲ್ಲಿ ಹೋಗಿ ತೋರಿಸ್ತೀನಿ ನಮಗೆ. ನೋಡ್ರಿ ಇಲ್ಲಿ ವಿಡಿಯೋದಲ್ಲಿ ಬಂದೆ ನಾನು. ಈಗ ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ನಿಮಿಷ ಆಯಿತು, ಒಲ್ಲಿ 10 ನಿಮಿಷ ಆಯಿತು, ಒಲ್ಲಿ 11 ನಿಮಿಷ ಆಯಿತು. ಒಲ್ಲಿ 11 ನಿಮಿಷದಲ್ಲಿ ಈಗ 16 ವ್ಯೂಸ್ ಬಂದಾವ, 2 ಲೈಕ್ನು ಕೂಡ ಬಂದಾವ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೇಸಿಂದ ಇದ್ರ ಮೇಲೆ ನಾನು ರಿಫ್ರೆಶ್ ಮಾಡ್ತೀನಿ. 17 ವ್ಯೂಸ್ ಆದು ನೋಡ್ತಾ ಇದ್ರೆ ಇಲ್ಲಿ ರಿಯಲ್ ಟೈಮ್ ವ್ಯೂಸ್ ಒಳಗೆ ಹೋಗಿ ತೋರಿಸ್ತೀನಿ. ರಿಯಲ್ ಟೈಮ್ ವ್ಯೂಸ್ ನೋಡ್ತಾ ಇದ್ರೆ ಕಳೆದ ಈಗ 60 ನಿಮಿಷದಲ್ಲಿ ಈಗ 18 ವ್ಯೂಸ್ ಆದು. ಈಗ ಹಂಗೆ ಬರ್ತಿರ್ತಾವೆ. ಈಗ ಚಾಲು, ಈಗ ಕೌಂಟೌನ್ ಚಾಲು. ಈಗ 1-2 ತಾಸು ಫುಲ್ ವ್ಯೂಸ್ ಬರ್ತಾವ. ವ್ಯೂಸ್ ಬಂದ ಮೇಲೆ ಅದು ಸಬ್ಸ್ಕ್ರೈಬ್ ಎಷ್ಟು ಬರ್ತಾವ ಅದನ್ನು ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ಅನಾಲಿಟಿಕ್ಸ್ ಒಳಗೆ, ಇಡೀ ಚಾನಲ್ದ ಅನಾಲಿಟಿಕ್ಸ್ ಒಳಗೆ ಬಂದೆ ನಾನು. ಇಲ್ಲಿ ಕಳೆದ 1 ತಿಂಗಳ ಒಳಗೆ 1,42,000 ಇಲ್ಲಿ ವ್ಯೂಸ್ ಬಂದಾವ. ಯಾವ್ಯಾವ ವ್ಯೂಸ್ಗೆ ಎಷ್ಟೆಷ್ಟು ಇಲ್ಲಿ ನನಗೆ ಸಬ್ಸ್ಕ್ರೈಬ್ ಆಗ್ಯಾವ ಅದನ್ನು ತೋರಿಸ್ತೀನಿ. ಇದು ರಿಯಲ್ ಟೈಮ್ ಡೇಟಾ. ಇದು ಇಡೀ ಚಾನಲ್ದ ಎಲ್ಲ ವಿಡಿಯೋ ಕೂಡಿ ಇಲ್ಲಿ ಎಷ್ಟದ ವ್ಯೂಸ್ ತೋರಿಸ್ತಾ ಇದ್ದೀನಿ ನಮಗೆ. ನೋಡ್ತಾ ಇದ್ದಾರೆ, ಇದು 60 ನಿಮಿಷದಿಂದ ಒಂದು ವ್ಯೂಸ್ ಕೌಂಟ್ ಇಲ್ಲಿ ಬರ್ತಾ ಇದೆ, ಮತ್ತು 48 ತಾಸಿಂದ ಇದು ವ್ಯೂಸ್ ಕೌಂಟು. ಓಕೆ, ಈಗ ನಾವು ಒಂದೊಂದು ವಿಡಿಯೋಗೆ ಚೆಕ್ ಮಾಡೋಣ. ಇಲ್ಲಿ ಇಲ್ಲಿ ತೆಳಗೆ ಒಂದು ಇದೆ, ಇದಕ್ಕೆ 10,000 ವ್ಯೂಸ್ ಬಂದವ. ನೋಡ್ತಾ ಇದ್ರೆ ಇಲ್ಲಿ 66 ಇಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾವೆ. 16 ವ್ಯೂಸ್ ಬಂದವ, 10,000 ವ್ಯೂಸ್ ಬಂದವ, 66 ಸಬ್ಸ್ಕ್ರೈಬ್ ಇಲ್ಲಿ ಆಗೈತಿ. ಇದು ನೋಡ್ರಿ ಚಾನಲ್ ಡೇಟಾ. ಮತ್ತು ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಆಪ್ ಖಾಲು, ಇದು ನಿನ್ನೆ ಹಾಕಿದಂಥ ವಿಡಿಯೋಗೆ ನೋಡ್ತಾ ಇದ್ದಾರೆ ಇಲ್ಲಿ 11,700 ವ್ಯೂಸ್ ಬಂದವ. ಇಲ್ಲಿ
22 ಸಬ್ಸ್ಕ್ರೈಬ್ ಆಗ್ಯಾವ. ಸಬ್ಸ್ಕ್ರೈಬ್ ಬೇಕತ್ತಿರಲ್ಲ ನೀವು. ಇಲ್ಲಿ ನೋಡ್ರಿ ಎಷ್ಟು ಸಬ್ಸ್ಕ್ರೈಬ್ ಅದಾವ, 22 ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲಿ. ಮತ್ತು ಇನ್ನೊಂದು ವಿಡಿಯೋ ಹೋಗಿ ನೋಡ್ತೀನಿ ಕೆಳಗಡೆ ನೋ ರಿಯಾಕ್ಷನ್ ಅಂತ, ಇದು ಇಂಗ್ಲೀಷ್ ಚಾನಲ್ದ ಒಂದು ವಿಡಿಯೋಗೆ ನಾನು ಇಲ್ಲಿ ರಿಯಾಕ್ಷನ್ ಮಾಡಿದೆ. ಇದಕ್ಕೆ 5600 ವ್ಯೂಸ್ ಬಂದವ. ಇಲ್ಲಿ ನೋಡ್ತಾ ಇದ್ದಾರ ಇಲ್ಲಿ. ಓಕೆ, ಇಲ್ಲಿ 22 ಸಬ್ಸ್ಕ್ರೈಬ್ ಇದಕ್ಕೂ ಬಂದವ. ಮತ್ತೆ ಕೆಳಗಡೆ ಹೋಗ್ತೀನಿ. ವಾ ಕ್ಯಾ ಜುಗಾಡ, ಇದು ನಿನ್ನೆಲ್ದ ಮೊನ್ನೆ ಹಾಕಿದಂಥ ವಿಡಿಯೋ. ಇದು 25 ತಾಸು ಆಯ್ತು ಇದು ಹಾಕಿ. 2000 ವ್ಯೂಸ್ ಬಂದವ. ಮತ್ತು ಇಲ್ಲಿ 7 ಸಬ್ಸ್ಕ್ರೈಬರ್ ಆಗೈತಿ. ಮತ್ತು ಇನ್ನೊಂದು ಬ್ರದರ್ ವಿತ್ ಸಿಸ್ಟರ್ ಅಂತ, ಇದು 4 ದಿನ ಆಯ್ತು ಹಾಕಿ. 18,000 ಸಬ್ಸ್ಕ್ರೈಬರ್ ವ್ಯೂಸ್ ಬಂದವ. ಮತ್ತು 44 ಸಬ್ಸ್ಕ್ರೈಬ್ ಬೇಕತ್ತಿರಲ್ಲ ನೀವು. ಸಬ್ಸ್ಕ್ರೈಬ್ ಎಷ್ಟು ಬೇಕು ನಿಮಗೆ? ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿರಿ. ಅದಕ್ಕೆ ಹೇಳೋದು. ಇಲ್ಲಿ ಫಿಶಿಂಗ್ ಕ್ಯಾಚ್ ಅಂತ ಇದೆ, ಇದು 2 ದಿನ ಆಯ್ತು ಹಾಕಿ. 1200 ವ್ಯೂಸ್ ಬಂದವ. 1 ಸಬ್ಸ್ಕ್ರೈಬರ್. ಪ್ರತಿಯೊಂದು ವಿಡಿಯೋಗೆ 1 ಸಬ್ಸ್ಕ್ರೈಬ್ ಬರ್ತೈತಿ. ಮತ್ತು ಇದು 2 ತಾಸು ಆತಾಗಿ, ಇದು 8 ತಾಸು ಆತ ಹಾಕಿ 897 ವ್ಯೂಸ್ ಬಂದವ. ಮತ್ತು 3 ಸಬ್ಸ್ಕ್ರೈಬ್ ಇದಕ್ಕೆ ಬಂದವ. ನೋಡ್ತಾ ಇದ್ರ ಇಲ್ಲಿ. ಮತ್ತು ಇನ್ನೊಂದು ಮೇಕ್ ಇನ್ ಸ್ಪೈಸಿ 1500 ವ್ಯೂಸ್ ಬಂದವ. 3 ಸಬ್ಸ್ಕ್ರೈಬ್ ಬಂದವ. ಎಷ್ಟು ಬೇಕು ವ್ಯೂಸ್, ಎಷ್ಟು ಬೇಕು ಸಬ್ಸ್ಕ್ರೈಬರ್ ನಿಮಗೆ? ಈ ಥರ ಗ್ರೀನ್ ಸ್ಕ್ರೀನ್ ಮಾಡಿರಿ. ಈ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ನೀವು. ಭಾಷಾ ಖಾನ್ ಆಫೀಷಿಯಲ್ ಚಾನಲ್ನಲ್ಲಿ ನಾನು ಯಾವ್ದು ವಿಡಿಯೋ ಮೇಲೆ ಗ್ರೀನ್ ಸ್ಕ್ರೀನ್ ಮಾಡಿರ್ತೀನಲ್ಲ ಅದೇ ವಿಡಿಯೋಸ್ಗೆ ನೀವು ಗ್ರೀನ್ ಸ್ಕ್ರೀನ್ ಮಾಡಿರಲ್ಲ ನಡಿತೈತಿ. ಅದೇ ವಿಡಿಯೋಸ್ ಮೇಲೆ ನೀವು ಗ್ರೀನ್ ಸ್ಕ್ರೀನ್ ಮಾಡಿರಿ, ನಡಿತೈತಿ. ಮತ್ತು ಇಲ್ಲಿ ಗರ್ಲ್ಫ್ರೆಂಡ್ ಹೋಗಿ ಇದು 2 ತಾಸು ಆಯ್ತು, ಇದು 2 ತಾಸು ಆಯಿತು. ನೋಡ್ತಾ ಇದ್ರ ಇಲ್ಲಿ 2 ತಾಸ್ನ್ಯಾಗ 497 ವ್ಯೂಸ್ ಬಂದಾವ. 3 ಸಬ್ಸ್ಕ್ರೈಬ್ ಕೂಡ ಬಂದಾವ. ಸಬ್ಸ್ಕ್ರೈಬ್ ಶಾರ್ಟ್ ವಿಡಿಯೋಯಿಂದ ಸಬ್ಸ್ಕ್ರೈಬ್ ಬರ್ತಾವ. ಮತ್ತು ಇದು ನಾನು ಕ್ರಿಯೇಟ್ ಮಾಡಿದ್ನಲ್ಲ, ಇದು ಬೇರೆಯವರು ಕ್ರಿಯೇಟ್ ಮಾಡಿದಂಥ ಟ್ರೆಂಡಿಂಗ್ನಲ್ಲಿ ನಡೆದಂಥ ಶಾರ್ಟ್ ವಿಡಿಯೋಗೆ ನಾನು ಗ್ರೀನ್ ಸ್ಕ್ರೀನ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ ಇಲ್ಲಿ. ಮತ್ತು ಬಲೂನ್ ಇದು 2 ದಿನ ಆಯ್ತು ಕಾಣ್ತೈತಿ. 28 ತಾಸು ಆಯ್ತು ಹಾಕಿ. 431 ವ್ಯೂಸು, 1 ಸಬ್ಸ್ಕ್ರೈಬರ್. ಬೇಕಾ? ಇನ್ನು ಎಷ್ಟು ಬೇಕು? ರೀ? ಏ ಕೌನ್ಸಿಗೆ ಮಿಠಾಯಿ ಇದು 3 ದಿನ ಆಯ್ತು ಹಾಕಿ. 642 ಸಬ್ಸ್ಕ್ರೈಬರ್ ಮತ್ತು 7 ಸಬ್ಸ್ಕ್ರೈಬರ್. 642 ವ್ಯೂಸು, 7 ಸಬ್ಸ್ಕ್ರೈಬ್ ಬಂದವ. ಮತ್ತು ಈ ಎಲ್ಲ ವಿಡಿಯೋಗೆ ಅರ್ನಿಂಗ್ ಕೂಡ ಆಗಲಾಕತ್ತೈತಿ. ಅರ್ನಿಂಗ್ನು ತೋರಿಸ್ತೀನಿ ನಿಮಗೆ. ವಾಟ್ ಈಸ್ ಯುವರ್ ನೇಮ್ ಇದನ್ನು ಕೂಡ ತೋರಿಸ್ತೀನಿ ನಿಮಗೆ. 1600 ವ್ಯೂಸ್, ಇದಕ್ಕೆ ಸಬ್ಸ್ಕ್ರೈಬ್ ಬಂದಿಲ್ಲ. ನೋ ಐಸ್ ಕ್ರೀಮ್ ಇದಕ್ಕೆ ತೋರಿಸ್ತೀನಿ ನಿಮಗೆ. ನೋ ಐಸ್ ಕ್ರೀಮ್ ಇದ್ರಿಂದ 20,000 ಸಬ್ಸ್ಕ್ರೈಬರ್, 20,000 ವ್ಯೂಸು ಮತ್ತು 68 ಸಬ್ಸ್ಕ್ರೈಬರ್. ಎಷ್ಟು ಬೇಕು ರೀ ವ್ಯೂಸ್? ಎಷ್ಟು ಬೇಕು ಸಬ್ಸ್ಕ್ರೈಬರ್ ನಿಮಗೆ? ಸಬ್ಸ್ಕ್ರೈಬ್ ಅಂತ ಭಾಳ ಕಮೆಂಟ್ ಮಾಡ್ತಿರಲ್ಲ. ಸಬ್ಸ್ಕ್ರೈಬ್ ತಗೋರಿ. ಈ ಥರ ಬರ್ತಾವೆ ಸಬ್ಸ್ಕ್ರೈಬರ್. ಈಗ ಜಸ್ಟ್ ಹಾಕಿರುವಂಥ ವಿಡಿಯೋಗೆ ಹೋಗೋಣ. ಜಸ್ಟ್ ಹಾಕಿರುವಂಥ ವಿಡಿಯೋಗೆ ನಾನು ಮತ್ತೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ 30 ವ್ಯೂಸ್ ಆದ ನೋಡ್ರಿ. 30 ವ್ಯೂಸ್ ಆದವು. ಈಗ ಇದೇ 1 ತಾಸು 2 ತಾಸ್ನಾಗ ಇದು ಎಲ್ಲ ಏರ್ಕೋತ ಹೋಗ್ತೈತಿ. ಈಗ ಹಂಗೆ ಶಾರ್ಟ್ ಫೀಡ್ನಲ್ಲಿ ನಮ್ಮ ವಿಡಿಯೋಸ್ ಮೇಲೆ ವ್ಯೂಸ್ ಬರ್ತಾವ ಮತ್ತು ಎಂಗೇಜ್ಮೆಂಟ್ ಬರ್ತೈತಿ. ಆ ಥರ ಇದು ವ್ಯೂಸ್ ಏರ್ಕೋತ ಹೋಗಿ. ಇದೇ ಥರ ನೀವು ಗ್ರೀನ್ ಸ್ಕ್ರೀನಿಂದ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿರಿ. ಒಂದು ಚಾನಲ್ ಸಪ್ರೇಟ್ ಮಾಡಿರಿ. ಅದು ಗ್ರೀನ್ ಸ್ಕ್ರೀನ್ ಚಾನಲ್ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ನೀವು ವಾಯ್ಸ್ ಓವರ್ ಕೊಡಲೇಬೇಕು. ನಿಮ್ಮದು ವಾಯ್ಸ್ ಬೇಕು, ನಿಮ್ಮದು ಫೇಸ್ ಬೇಕು. ಗ್ರೀನ್ ಸ್ಕ್ರೀನ್ ಅಂದರೆ ನೀವು ಫೇಸ್ ತೋರಿಸ್ಬೇಕು. ಫೇಸ್ ತೋರಿಸಿ ಆ ವಿಡಿಯೋ ತಕ್ಕಂತೆ ನೀವು ವಾಯ್ಸ್ ಕೊಡಬೇಕು. ಅಗ್ದಿ ಎನರ್ಜಿ ಒಳಗೆ ಅಗ್ದಿ ಆಕ್ಟಿವೇಟ್ ಆಗಿ ಫುಲ್ ನಿಮ್ಮ ವಾಯ್ಸ್ ಕೇಳ್ತಿರ್ಬೇಕಲ್ಲಿ. ಜನರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು, ಕೇಳಬೇಕು. ಕೇಳಿಕೇಶನ್ ಮಾಡಿರಿ. ಈ ಥರ ವಿಡಿಯೋಸ್ ಮಾಡಿರಿ. ಇದು 30 ಸಬ್ಸ್ಕ್ರೈಬರ್, 30 ವ್ಯೂಸ್, 33 ವ್ಯೂಸ್ ಆದವು. ಮತ್ತು ಈ ವಿಡಿಯೋ ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತಾ ಇದೆ ತೋರಿಸೋಣ. ರೀಚ್ ಒಳಗೆ ಹೋದ್ಮೇಲೆ ಇಲ್ಲಿ ನೋಡಿರಿ, ಇದು ರೀಚ್ ಡೌನ್ ಆಗಬಾರ್ದು. ಹೀಗೆ ಇದು ರೀಚ್ ಐತಲ್ಲ ಇಷ್ಟೇ. ಇದು ರೀಚ್ 63.8% ಇದಕ್ಕೆ ಸ್ವೈಪ್ ಅಪ್ ಮಾಡ್ತಾ ಇದ್ದಾರೆ. ಅಂದರೆ ನೋಡ್ತಿದ್ದಾರೆ ಮತ್ತು ಮೇಲೆ ಕಳಿಸ್ತಾ ಇದ್ದಾರೆ, ಜಾಸ್ತಿ ನೋಡ್ತಾ ಇಲ್ಲ. ಮತ್ತು 36% ಏನೈತಲ್ಲ ಮಂದಿ ನೋಡ್ತಾ ಇದ್ದಾರೆ, ಸ್ಟೇಬಲ್ ಅದಾರ. ಮತ್ತು ಎಂಗೇಜ್ಮೆಂಟ್ ಒಳಗೆ ಹೋಗಿ ನೋಡೋಣ. 1 ನಿಮಿಷದ ಒಂದು ವಿಡಿಯೋ ಅದ. 1 ನಿಮಿಷದ ವಿಡಿಯೋದ ಮೇಲೆ ಇಲ್ಲಿ 23 ಸೆಕೆಂಡ್ ತನಕ ಇಲ್ಲಿ ಸ್ಟೇಬಲ್ ಆಗಿ ನೋಡ್ತಾ ಇದ್ದಾರೆ. ಈ ಥರ ವಿಡಿಯೋ ಮಾಡಿರಿ. ಗ್ರೀನ್ ಸ್ಕ್ರೀನ್ ಮೇಲೆ ವಿಡಿಯೋ ಮಾಡಿರಿ. ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿದರೆ ಅಗ್ದಿ 101% ಸಬ್ಸ್ಕ್ರೈಬ್ ಬೆಳಿತಾವೆ. ಸಬ್ಸ್ಕ್ರೈಬ್ನು ಬರ್ತಾವೆ, ವ್ಯೂಸ್ನು ಬರ್ತಾವೆ, ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ. ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿ ಕೇಸನ್ನ ಹಾಕಿದರೆ ಆಮೇಲೆ ಲಾಂಗ್ ಶಾರ್ಟ್ ಮಾಡಿರಲ್ಲ. ಯಾವ ಕ್ಯಾಟಗರಿ ಮೇಲೆ ನೀವು ಕೆಲಸ ಮಾಡಬೇಕಂತ ಅಂತೀರೋ ನೀವು, ಆ ಕ್ಯಾಟಗರಿ ಮೇಲೆ ಆ ಕ್ಯಾಟಗರಿಯ ಶಾರ್ಟ್ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿರಿ. ನಿಮ್ಮ ವಾಯ್ಸ್ ಕೊಡ್ರಿ, ಸಬ್ಸ್ಕ್ರೈಬ್ ಆಕ್ಕಾವ. ಇದು ಕಳೆದ 3 ತಿಂಗಳಿನಲ್ಲಿ 13,000 ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ನಾನು. 3,000 ಸಬ್ಸ್ಕ್ರೈಬರ್, 3,800 ಸಬ್ಸ್ಕ್ರೈಬ್ ಆಗ್ಯಾವ. 10,000 ಸಬ್ಸ್ಕ್ರೈಬ್ ಇದ್ದು ಈ ಚಾನಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮೇಲೆ ದಿನಕ್ಕೆ 3, 2, 4 ಹಿಂಗೆ ನಾನು ಶಾರ್ಟ್ ವಿಡಿಯೋ ಹಾಕ್ತಿರ್ತೀನಿ. ನಾ ಯಾವ ಶಾರ್ಟ್ ವಿಡಿಯೋ ಮೇಲೆ ಕೆಲಸ ಮಾಡ್ತೀನಿ, ನಾ ಡಿಸ್ಕ್ರಿಪ್ಷನಲ್ಲಿ ಯಾವ ಟ್ಯಾಗ್ಗಳು ಹಾಕಿದ್ದೀನಿ ಆ ಡಿಸ್ಕ್ರಿಪ್ಷನಲ್ಲಿ ಕಾಪಿ ಮಾಡಿ ನಿಮ್ಮ ಚಾನಲ್ನಲ್ಲಿ ಹಾಕಿದ್ರು ಕೂಡ ನಡಿತೈತಿ. ಹಿಂಗೆ ಹಾಕಿ ನಿಮ್ಮ ಚಾನಲ್ ಕೂಡ ಬೆಳೆಸ್ಕೋರಿ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಚಾನಲ್ ಮೇಲೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡ್ಕೇಸಿಂದ ನಿಮಗೆ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ನಿಮಗೆ ಏನು ಅನಿಸಿಕೆ ಇದ್ದರೆ ಕೂಡ ಕೆಳಗಡೆ ಕಮೆಂಟ್ ಮಾಡಿರಿ.